ನಮ್ಮಲ್ಲಿ ಜಾಸ್ತಿ ಜನಕ್ಕೆ ಅದೃಷ್ಟದ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ. ಬಾವಿ ತೋಡುವಾಗಲೋ ಬೋರ್ವೆಲ್ ಕೊರೆಸುವಾಗಲೋ ಚಿನ್ನದ ನಿಧಿ ಸಿಕ್ಕ್ರೆ ನಾನು ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಶ್ರೀಮಂತ ಆಗಿ ಬಿಡ್ತೀನಿ ಅಂತ ಅಂದುಕೊಂಡಿರುತ್ತಾರೆ. ಅದರಲ್ಲೂ ಸ್ವಂತ ಜಮೀನಿನಲ್ಲಿ ಏನಾದ್ರೂ ಚಿನ್ನದ ನಾಣ್ಯಗಳು ಇಲ್ಲ ಯಾವುದೋ ಪುರಾತನ ಚಿನ್ನದ ಗಣಿ ಸಿಕ್ಕ್ರೆ ಅದು ನಂದೇ ಆಗಿ ಬಿಡುತ್ತೆ ಅಂದುಕೊಂಡಿರುತ್ತಾರೆ. ಯಾರೋ ಯಾಕೆ ನೀವೇ ಹೀಗೆ ಎಷ್ಟೋ ಸಲ ಅಂದುಕೊಂಡಿದ್ದೀರಿ ಅಲ್ಲವೇ? ಹಾಗೆ ಅಂದುಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಯಾಕಂದ್ರೆ ಭಾರತದಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಗುವ ಬೆಲೆಬಾಳುವ ವಸ್ತುಗಳಿಗೆ ಪ್ರತ್ಯೇಕ ಕಾನೂನು ಇದೆ. ಭೂಮಿಯ ಆಳದಲ್ಲಿ ಸಿಗುವ ಸಂಪತ್ತು ಬಹುತೇಕ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರಕ್ಕೆ ಸೇರಿದ್ದು. ನಿಧಿ ಸಿಕ್ಕ ತಕ್ಷಣ ಅದನ್ನ ಮುಚ್ಚಿಟ್ಟರೆ ನೀವು ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ತೀರಾ. 1878ರ ಕಾನೂನು ಏನು ಹೇಳುತ್ತೆ? ಈ ನಿಧಿಯ ಬಗ್ಗೆ ಬ್ರಿಟಿಷರ ಕಾಲದಲ್ಲೇ ಒಂದು ಕಾನೂನು ಮಾಡಿದ್ದಾರೆ. ಅದುವೇ ದಿ ಇಂಡಿಯನ್ ಟ್ರೆಷರ್ ಟ್ರೋವ್ ಆಕ್ಟ್ 1878. ಈ ಕಾಯ್ದೆಯ ಪ್ರಕಾರ ನಿಮ್ಮ ಜಮೀನಿನಲ್ಲಿ ಸಿಕ್ಕ ಯಾವುದೇ ವಸ್ತು ಚಿನ್ನ, ಬೆಳ್ಳಿ, ನಾಣ್ಯ ಅಥವಾ ವಿಗ್ರಹ 10 ರೂಪಾಯಿಗಿಂತ ಹೆಚ್ಚು ಮೌಲ್ಯದ್ದಾಗಿದ್ದರೆ ಮತ್ತು ಅದು 100 ವರ್ಷಕ್ಕಿಂತ ಹಳೆಯದಾಗಿದ್ದರೆ ಅದು ಸರ್ಕಾರಕ್ಕೆ ಸೇರುತ್ತೆ. ಒಂದು ವೇಳೆ ಚಿನ್ನ ಸಿಕ್ಕರೆ ಏನು ಮಾಡಬೇಕು? ಗೊತ್ತಿದೆಯಾ? ಫಸ್ಟ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ಮಾಹಿತಿ ಕೊಡಬೇಕು. ಎಲ್ಲಿ ಸಿಕ್ತು, ಎಷ್ಟು ಸಿಕ್ತು, ಯಾವಾಗ ಸಿಕ್ತು ಅಂತ ರೈಟಿಂಗ್ನಲ್ಲಿ ಬರೆದು ಕೊಡಬೇಕು. ಜೊತೆಗೆ ಸಿಕ್ಕಿರೋ ವಸ್ತುವನ್ನ ಜಿಲ್ಲಾ ಖಜಾನೆಗೆ ಒಪ್ಪಿಸಬೇಕು. ಇದನ್ನ ಮುಚ್ಚಿಟ್ಟು ಯಾರಿಗೂ ಹೇಳದೆ ಮಾರಾಟ ಮಾಡಲು ಪ್ರಯತ್ನಿಸಿದರೆ ಅದು ಅಪರಾಧವಾಗುತ್ತದೆ. ಒಂದು ವೇಳೆ ನೀವು ಸಿಕ್ಕಿರೋ ಚಿನ್ನವನ್ನ ಯಾರಿಗೂ ಹೇಳದೆ ಬಚ್ಚಿಟ್ಟರೆ ಅಥವಾ ಕರಗಿಸಿ ಮಾರೋಕೆ ಹೋದರೆ ಪೊಲೀಸ್ ಕೇಸ್ ಆಗೋದು ಗ್ಯಾರಂಟಿ. ಕಾನೂನಿನ ಪ್ರಕಾರ ಇದು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಮಣ್ಣಿನ ಅಡಿಯ ಸಂಪತ್ತು ಸರ್ಕಾರದ್ದು. ಬರೀ ನಿಧಿಯಷ್ಟೇ ಅಲ್ಲ, ಗಣಿ ಮತ್ತು ಖನಿಜಗಳ ಕಾಯ್ದೆ ಪ್ರಕಾರ ಭೂಮಿಯ ಆಳದಲ್ಲಿ ಸಿಗುವ ಖನಿಜ ಸಂಪತ್ತು, ಕಲ್ಲಿದ್ದಲು, ಪೆಟ್ರೋಲಿಯಂ ಅಥವಾ ಚಿನ್ನದ ಅದಿರು ಎಲ್ಲವೂ ಸರ್ಕಾರಕ್ಕೆ ಸೇರಿದ್ದು. ನಿಮ್ಮ ಜಾಗದ ಮೇಲ್ಭಾಗ ಮಾತ್ರ ನಿಮಗೆ ಸೇರಿದ್ದು, ಕೆಳಗಿರೋದು ಸರ್ಕಾರದ್ದು. ಹಾಗಾದರೆ ನಮಗೆ ಪಾಲು ಸಿಗಲ್ವಾ? ನಮ್ಮ ಜಾಗದಲ್ಲಿ ಸಿಕ್ಕಿದಷ್ಟು ಏನಾದರೂ ಸಿಗುತ್ತದೆಯಾ ಅಂತ ನೀವು ಕೇಳಬಹುದು. ಕಾನೂನಿನ ಪ್ರಕಾರ ಇದಕ್ಕೆ ಅವಕಾಶ ಇದೆ. ನೀವು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದರೆ ಕಲೆಕ್ಟ್ ತನಿಖೆ ನಡೆಸಿ ಅದು ನಿಜಕ್ಕೂ ವಾರಸುದಾರರು ಇಲ್ಲದ ಆಸ್ತಿ ಎಂದು ನಿರ್ಧರಿಸಿದ ನಂತರ ನಿಧಿಯ ಮೌಲ್ಯದ ಒಂದು ಭಾಗವನ್ನು ನಿಮಗೆ ಬಹುಮಾನವಾಗಿ ನೀಡಬಹುದು. ಆದರೆ ಪೂರ್ತಿ ಚಿನ್ನ ನಿಮ್ಮದಲ್ಲ. ಅದು ನಿಜಕ್ಕೂ ವಾರಸುದಾರರು ಇಲ್ಲದ ಆಸ್ತಿ ಎಂದು ನಿರ್ಧರಿಸಿದ ನಂತರ ನಿಧಿಯ ಮೌಲ್ಯದ ಒಂದು ಭಾಗವನ್ನು ನಿಮಗೆ ಬಹುಮಾನವಾಗಿ ನೀಡಬಹುದು. ಆದರೆ ಪೂರ್ತಿ ಚಿನ್ನ ನಿಮ್ಮದಲ್ಲ. ಸ್ನೇಹಿತರೆ, ಇದಿಷ್ಟು ಮಾಹಿತಿ ನಿಮ್ಮ ಜಾಗದಲ್ಲಿ ಚಿನ್ನ ಸಿಕ್ಕರೆ ಏನಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ.